ಬಾಬಾ ಹಾಯ್, ಬೇಬಿ ಹಾಯ್, ಹಾಯ್ ಚಿಕ್ಕು ಹಾಯ್, ಚಿಕ್ಕು ಅಣ್ಣ. ಗೈಸ್ ಇವತ್ತು ನಮ್ಮ ಡ್ಯಾಡಿ ಅಮ್ಮದ ಆನಿವರ್ಸರಿ ಆ್ಯಂಡ್ ನಮ್ಮ ಅಪ್ಪದು ಫಾದರ್ಸ್ ಡೇ. ನಮ್ಮ ಅಪ್ಪ ಫಾದರ್ಸ್ ಡೇ ಅಲ್ಲ, ನಮ್ಮ ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮ ಡ್ಯಾಡಿ ಅಮ್ಮದು ಫಸ್ಟ್ ಇಯರ್ ಆನಿವರ್ಸರಿ. ಎಸ್, ಬಿಕಾಸ್ ಅವ್ರಂದ್ರೆ ಅಷ್ಟು ಯಂಗ್ ಕಪ್ಪಲ್, ಅದಕ್ಕೇನೆ ನಮ್ಮಮ್ಮ ಶಾಕ್ ಆಗೋಯ್ತು ಅಂತ. ನಮ್ಮಪ್ಪ ಏನಂದರೆ ಪಲಾವ್, ಇಲ್ಲಿ ಮೊಸರು ಬಜ್ಜಿ ಮಾಡಿದ್ದಾರೆ, ಮತ್ತು ಇಲ್ಲಿ ಜಾಮೂನ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಮಾಡಬೇಕಿತ್ತು ಇವತ್ತು ಟಿಫನ್. ನಾನು ಹೇಳಿದ್ದೆ ನಮ್ಮಮ್ಮಗೆ ನಾನು ಮಾಡ್ತೀನಿ ಅಂತ. ನಾನು ಎದ್ದೊಳೋಷ್ಟೊತ್ತಿಗೆ ಅದು ಮಾಡಿಬಿಟ್ಟಿದ್ದಾರೆ. ನೋಡ್ರಿ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ಡ್ಯಾಡಿ ರೆಡಿ ರೆಡಿ ರೆಡಿ. ಗೈಸ್, ಇಲ್ಲಿಂದ ನನ್ನ ತಂಗಿ ಗಾಡಿ ಓಡಿಸ್ಕೊಂಡು ಹೋದ್ಲು, ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿದೆ. ಇವ್ರು ಕಾದಿ ಕಾದಿ ಇಲ್ಲೇ ಕುತ್ಕೊಂಡ್ಬಿಟ್ಟವ್ರೆ. ನಮ್ಮ ಮನೆಗೆ ಪೇಂಟ್ ಮಾಡ್ತಿದ್ದಾರೆ. ಕಾಂಪೌಂಡಿಗೆ ಮಾತ್ರ ಮಾಡಿದ್ದಾರೆ. ಇವಾಗ ಬರ್ತಾವಳೆ, ಅರ್ಧ ಗಂಟೆ ಆದ್ಮೇಲೆ. ಅಣ್ಣ ನಾನನ್ಸಲ್ಲ. ಅದು ವಿಡಿಯೋ ಮಾಡ್ಬೇಕು ಆ ಕಡೆ ಈ ಕಡೆ ಅಂತ. ಇವಾಗ ಎದ್ದೋಯ್ತು, ಅದು ಗೊತ್ತಿತ್ತು ನೀನು ಯಾವಾಗ ಮುಂದಕ್ಕೆ ಹೋಗ್ತಿ ಅಲ್ಲಿವರೆಗೆ ಎದ್ದೋಳಲ್ಲ ಅಂತ. ನಾನಾಗಿದ್ರೆ ಅಲ್ಲೇ ಹೋಗ್ಬಿಡ್ತಿದ್ದೆ ಗಾಡಿ ನಿಲ್ಸ್ಕೊಂಡು. ತಾಯಿ ಸ್ವಲ್ಪ ನಿಧಾನ ಕೊಡ್ಸು. ಏನು ಮಾಡಿದೆ ನಾನು? ನಾನೇನು ಮಾಡಿದೆ? ಅಲ್ಲಿ ಫಾಸ್ಟಾಗಿ ಬಂದಲ್ಲ ಅವಾಗ ಹೇಳಿ. ಕಾಣಿಸ್ತಾ ನಾನು ನಿಂತಿದ್ದು. ಈ ಕಡೆ ಈ ಕಡೆ ಕಾಲು ಕೆಳಗಡೆ. ನಾನು ಗೊತ್ತಿಲ್ಲಪ್ಪ. ಅದ್ ಬಿಡೆ. ಸ್ಟಾರ್ಟ್ ಮಾಡೋದು ಹಂಗೆ ಹೋಗ್ತಾ ಇದ್ದೆ ಅಂತ. ಕ್ಲಚ್ ಮುಂದಕ್ಕೆ ಹೋಗು. ಚಿನ್ನಿ ನನಗಿಲ್ಲಿ ಯಾವ್ದು ಬಿಡ್ಬೇಕು ಹೇಳ್ರಿ. ಅದನ್ನ ಕೊಡೋದು ನನ್ನ ಕಾಲ ಎತ್ತಿಲ್ಲ ಕೊಡು. HB is styling my hair today. ಸ್ಟೈಲಿಂಗ್ ಏನಿಲ್ಲ ಗೈಸ್, ಸ್ಟ್ರೈಟ್ನಿಂಗ್ ಮಾಡ್ತಾರೆ ಹಿಂಗೆ ಕುತ್ಕೊಂಡು ಅಷ್ಟೇ. ಎಲ್ಲ ಮದುವೆಗೆ ಹೋಗ್ಬೇಕಂತೆ ಸಂಜೆ, ಅದಕ್ಕೆ ರಿಸೆಪ್ಷನ್ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಲಂಚ್ಗೆ ಹೋಗ್ತಾಯಿದ್ದೀವಿ ಹೊರಗಡೆ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಟ್ರೀಟ್ ಕೊಡಿಸ್ತಿದ್ದಾರೆ. ನಮ್ಮ ಅಕ್ಕ ನಮ್ಮ ಬಾಬಾ ಹೊರಗಡೆ ಹೋಗಿದ್ದಾರೆ. ನನ್ನ ತಮ್ಮ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ. ನನ್ನ ತಂಗಿ ಇವಾಗ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ನೋಡ್ರಿ, ಇದು ಇದಾದಂಗೆ ಅನಿಸ್ತಾ ಇಲ್ಲ. ನಂಗೆ ಹೆಂಗೆ ಬರುತ್ತೋ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲ, ಅದು ಇನ್ನೂ ವೆಟ್ಟಾಗಿದೆ ಅವಳು ಹೇರು, ಅದಕ್ಕೆ ಆಗಿಲ್ಲ. ನಾನು ಮಾಡ್ಬೇಕಾದ್ರೆ ತೋರಿಸಿ ಚೆನ್ನಾಗಿ ಮಾಡ್ತೀನಿ ಅಂತ. ನನ್ನ
ನಂದಿರೋದೇ ಶಾರ್ಟ್ ಹೇರ್, ಸೊ 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಎಷ್ಟೊತ್ತು ಮಾಡಬೇಕು ಗೊತ್ತಾ ಗೈಸ್. ಆ್ಯಂಡ್ ನನ್ನದು ಹೊಸ ಡ್ರೆಸ್ ಹೇಗಿದೆ, ನಮ್ಮ ಅಕ್ಕಂದು ನಂದು ಒಂದೇ ಥರ ಡ್ರೆಸ್ ಇದೆ. ಚೈಲ್ಡ್ಗಳು ಮ್ಯಾಚಿಂಗು ಸೇಮ್ ಬಟ್ಟೆಗಳು ಅದೆಲ್ಲ ಹಾಕ್ಕೊಳೋದು. ಥರ ಓಕೆ, ಅವಳದು ಸ್ಟ್ರೈಟ್ ಮಾಡ್ಬೇಕಾದ್ರೆ ಸಿಗ್ತೀವಿ. ಬಾಯ್ ಗೈಸ್. ನಾನು ನೋಡಿ ಇಲ್ಲಿ ನಾನು ಮಾಡಿದ್ರು ಅವಳು ಮತ್ತೆ ಮಾಡ್ಕೊತಿದ್ದಾಳೆ. ಅವಳು ಇನ್ನೂ ಬರಲ್ಲ ಗೈಸ್, ಇನ್ನೂ ಕಲ್ತಿಲ್ಲ. ಕಲ್ತಿಲ್ಲ. ಇಷ್ಟಿಷ್ಟು ಉದ್ದ ಕೂದಲಿಕೊಂಡವಳೆ. ಎಷ್ಟೆಷ್ಟು ಉದ್ದ, ಇನ್ನೂ ಉದ್ದ ಬೇಕು ಗೈಸ್. ಇವಾಗ ನನ್ನ ತಂಗಿ ನನಗೆ ಮಾಡ್ತಿದ್ದಾಳೆ. ನಮ್ಮ ಅಕ್ಕಂದು ನಂದು ಒಂದೇ ಥರ ಡ್ರೆಸ್ ನೋಡಿ. ಬಾಯ್ ಮಕ್ಕ ನನ್ನ ಪಕ್ಕ ಕೂತ್ಕೊಂಡು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ಫುಲ್ಲು. ಏನಿಲ್ಲ ಬಾ ಬಾಸನ ನೀನು ಫ್ರೇಮಲ್ಲಿ. ಆ ಕಡೆ ಎಷ್ಟು ಯಾವ ಕಡೆನೋ ಮಾಡು. ಅಪ್ಪ ಕೂಂಬಲೆಲ್ಲ ಬಾಚ್ಕೊಂಡು ಮಾಡ್ಬೇಕು ಸಾನ. ನೀಲ್ಸ್ ತಗೊಂಡು ಮುಖ ಸ್ಕ್ರಾಪ್ ಮಾಡ್ತಾಳೆ ನನ್ನ ತಂಗಿ. ಚೆನ್ನಾಗಿದ್ಯಲ್ಲ ಮುಖ, ಅದಕ್ಕೆ ಹಾಳು ಮಾಡೋಣ. ಗೈಸ್ ಇವನು ಕೂದಲು ಸ್ಟ್ರೈಟ್ ಮಾಡಪ್ಪ ಅಂತಾನೆ. ಇಲ್ಲಿ ಏನೈತೆ ಕೂದಲು ಅಂತ ಸ್ಟ್ರೈಟ್ ಏನೈತೆ ಕಾಣಿಸ್ತಿಲ್ಲ ಇಲ್ಲಿ. ಮಾಡದಾ? ಮಾಡಿಸಾನ ಮಾಡು. ಹಂಗಿದ್ರು ಪರವಾಗಿಲ್ಲ. ಹೆಂಡತಿ ಬಂದರು. ನಮ್ಮ ಡ್ಯಾಡಿ ಫ್ರೆಂಡ್ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು, ಅದಕ್ಕೆ ಹೋಗಿದ್ರು. ಹಂಗೆ ಟೆಂಪಲ್ಗೆ ಹೋಗಿ ಬಂದ್ಬಿಟ್ಟು. ಹಾಯ್ ಹಾಯ್ ನಮ್ಮ ಅಕ್ಕ, ನಮ್ಮ ಚಿನ್ನಿ, ನಮ್ಮ ಮೇಲೆ ಮನೆ ಆಡ್ತೀವಿ. ತಡಿಪೇರು ಮಧ್ಯಾಹ್ನ ಕೂಡ ತಡಿಪೇರಿಂದ. ಗೈಸ್ ನಾನು ತುಂಬ ಕಪ್ಪು ಕಾಣ್ತಾ ಇದ್ದೀನಿ. ಇವಾಗಿನೂ ನಾನು ರೆಡಿಯಾಗಿರೋದು. ನಾನು ಮಾರ್ನಿಂಗ್ ಸ್ನಾನ ಮಾಡಿರೋದು. ಆಲ್ರೆಡಿ ಟೈಮ್ 4 o'clock. ಓಕೆ ಅಮ್ಮ, ನೀನು ಬಿಡು ಬ್ಯೂಟಿ. ನಾನು ಫ್ರಮ್ ಹಾರ್ಟ್ ಬ್ಯೂಟಿ. ನಾವೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ನನ್ನ ಬಗ್ಗೆ ಅಷ್ಟೇ ಗೊತ್ತಿರೋದು. ಯಾರು ಇಟ್ಕೊತಾರೆ ಅವರು. ಓಕೆನಾ? ರೆಡಿ ಬನ್ರಿ, ತೋರಿಸ್ಬಿಡ್ತೀನಿ. ಹಾಯ್, ಹೌ ಆರ್ ಯು? ಗುಡ್. ನಮ್ಮ ಡ್ಯಾಡಿ ರೆಡಿ ಆಗ್ತಿದ್ದಾರೆ ಫೋಟೋಸ್ ತೆಗೆಯೋದಕ್ಕೆ. ಸರಿ ಮಾಡ್ಕೊಳ್ಳಿ. ಹೀರೋ ಹೌದಾ? ಇವಾಗ ಲಂಚ್ ಹೋಗ್ತಾ ಇದೀವಿ. ಗರ್ಲ್ಸ್ ನಾನು ಹೇರ್ ಬಿಡ್ತಾ ಇದ್ದೀನಿ, ನಾನು ಹೇರ್ ಕಟ್ ಮಾಡ್ತಾ ಇಲ್ಲ. ಏನಂದು ಇದು ಸಿಮ್ದು? ನಾನು ಅಷ್ಟೇ. ಅಲ್ಲಿ ಯಾರು ಕೇಳಿದ್ರಲ್ಲಿ? ಮಾಡ್ತಿರೋದು ನಾನೇ ಹೇರ್ ಕಟ್. ನೋ, ನಂದು ಹಾಗೆ ಎಷ್ಟೊಂದು ಮಾಡ್ತಿರೋದು ಇವರು. ನನಗೆ ನಮ್ಮಮ್ಮ. ಎಲ್ಲರೂ ನಮ್ಮ ಅಪ್ಪ ಅಮ್ಮಗೆ ಆ್ಯನಿವರ್ಸರಿ ವಿಶೇಷ ತಿಳಿಸ್ಬಿಡಿ ಪ್ಲೀಸ್. ನಿಮ್ಮ ಆಶೀರ್ವಾದ ಯಾವಾಗ ಅವ್ರ ಮೇಲೆ ಇರಬೇಕು. ಚಿಕ್ಕವರಾದ್ರೆ ಅವ್ರ ಆಶೀರ್ವಾದ ಇರಬೇಕಾ? ಎಲ್ಲರ ಆಶೀರ್ವಾದ, ನಿಮ್ಮ ಪ್ರೇಯರ್, ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗೂ ಇರಬೇಕು. ಯೂಟ್ಯೂಬ್ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಬೆಲ್ ಐಕನ್ ಇಟ್ಬಿಟ್ಟು ಲೈಕ್ ಮಾಡಿ. ಬಾರ ಚಿನ್ನಿ. ಹಾಂ, ನಾವು ಪೋರ್ಟ್ ಮಾಡ್ಸಕ್ಕೆ ಹೋಗ್ಬೇಕು, ನಾನು ಬಾವ. ಪೋರ್ಟ್ ಅಲ್ಲ, 5G ಮಾಡ್ಸಕ್ಕೆ ಹೋಗ್ಬೇಕು. ನಾವು ಇವಾಗ ಹೊಡ್ತಾ ಇದ್ದೀವಿ ನನ್ನ ತಂಗಿ ಸ್ಥಿತಿಯಲ್ಲಿ. ನಾನು ನಮ್ಮ ಬಾವ ಜೊತೆ ಎಲ್ಲೋ ಹೊರಗಡೆ ಹೋಗಬೇಕು. ನನಗೆ ಅಷ್ಟೇ ಏಮ. ಇಲ್ಲ, ದೊಡ್ಡಪ್ಪ ಜೊತೆ ಬರ್ತೀನಿ. ಗೈಸ್ ನಂದು ಸಿಮ್ಮು 4G ಇದೆ, 5G ಮಾಡ್ಸೋಕ್ಕೆ ಹೋಗ್ತಾರೆ. ಹಂಗೆ ಲಂಚ್ಗೆ ಎಲ್ಲಿಗೆ ಅಂದರೆ ಲೋಟಸ್ ಗಾರ್ಡನ್, ದೊಡ್ಡಬಳ್ಳಾಪುರ. ಬಾಯ್ ಬಾಯ್ ಗೈಸ್. ಕೇಕ್ ತೊಗೊಂಡ್ಬರ್ತಿದ್ದೀವಿ. ನನ್ನ ತಂಗಿ
ಇವಾಗ ಹೋಗ್ತಿರೋದೇ ತಿನ್ನೋ ಮಸಾಲೆ ಕೊಡ್ಸು ಅಂತಲ್ಲ ಚಾಚೆ ಅದಕ್ಕೆ ನಾನು ನುಗ್ಗುವಂತೆ ಬಾ ಅಂದೆ ಗೈಸ್. ನಮ್ಮ ಅಕ್ಕ ಹಂಗೆ ಬಾ ಅಂದೆ ಏನು ಬೇಕಾದ್ರೆ ಕೊಡಿಸ್ಕೊಡು. ಇದು ಫಸ್ಟ್ ಒನ್. ಹ್ಯಾಪಿ ಆ್ಯನಿವರ್ಸರಿ. ನಾನು ಓಡಿಸೋದು ಗಾಡಿ. ನಮ್ಮ ಅಕ್ಕ ನೋಡ್ಕೊತಾ ಇರ್ಬೇಕು ಇಲ್ಲೇ ಕುತ್ಕೊಂಡು. ಕಣ್ಣಲ್ಲೇ ಕಣ್ಣಿಗೆ ಕದ್ದು. ಇನ್ಕ ಹೌದಾ ನಿಜ? ಹೌದು ಸಣ್ಣ. ತೇಜನ್ ಕರ್ಕೊಂಡು ಹೋಗಿ ತೇಜು ಓಡಿಸ್ತಾಳೆ ಇವಾಗ ಗಾಡಿ. ಅವಳೆಲ್ಲ ಅದೇ ಜೀವ ಇಟ್ಕೊಂಡು ಬಯಲು. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ನಮ್ಮ ಬಾಬಾ ಹೆಲ್ಮೆಟ್ ಸಮೇತ ಬಿಡ್ತಿಲ್ಲ. ನಮ್ಮದು ಇದೆ, ನಮ್ಮ ಅಕ್ಕಂದು ನಮ್ಮ ಬಾಬಾದ ಹೆಲ್ಮೆಟ್. ಅದು ಎಲ್ಲೋ ಕಲರ್ ಕೇಕ್. ಇದೆಲ್ಲ ಫೆರಾರಿ ಲಕ್ಷರಿ. ನನ್ನ ಫೋನ್ ಪೇ ವರ್ಕ್ ಆಗ್ತಿಲ್ಲ, ಸೊ ಎಲ್ಲ ನಮ್ಮ ಅಕ್ಕನೇ ಪೇ ಮಾಡ್ತಾರೆ. ನಂಗೆ ಎಷ್ಟು ಕಸ್ಟಮರ್ ಗೊತ್ತಾಗೈತೆ. ಫೋನ್ ಪೇ ಏನೋ ಆಗ್ಬಿಟ್ಟಿದೆ, ಬೇಕು ಅಂತಾನೆ ಮಾಡಿರ್ತಾಳೆ. ಅದು ನಾನೇನು ಮಾಡಿ ನಿಂದು ಆನಿವರ್ಸರಿಗೆ ನಿಂದ ಕೊಡ್ತೀನಿ ಬಾ. ಬೆಸ್ಟ್ ಚಾಯ್ಸ್ ಬೇಕಿತ್ತು. ಬೆಸ್ಟ್ ಚಾಯ್ಸ್ ಕಂಜೂಸ್ ಅಲ್ಲ ಫ್ರೆಂಡ್ಸ್, ಇವ್ರಿಗೆಲ್ಲ ದುಡ್ಡು ವ್ಯಾಲ್ಯೂ ಗೊತ್ತಲ್ಲ, ಬಟ್ ನನಗೆ ಗೊತ್ತು ಅಷ್ಟೇ. ಕಂಜೂಸು ಗಿಂಜೂಸು ನಾಗಿದೆ. ನಾನು ಈ ಥರ ಬಟ್ಟೆನ ಹಾಕೊಂತಲ್ಲ ಫ್ರೆಂಡ್ಸ್. ರೈಸಲ್ಲೆಲ್ಲ ಡ್ರೈ ಫ್ರೂಟ್ಸ್ ನಾವು ನೋಡೇ ಇಲ್ಲ ಇಲ್ಲೊಳಗೆ. ಚಾಕ್ಲೇಟ್ಸ್ ನೋಡು ಗೈಸ್, ನಿಮ್ಮ ಬ್ಲಾಗರ್ ಗಾಡಿ ಓಡಿಸಿದ್ರೆ ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ. ಓಡ್ಸೋದು ಬರುತ್ತೆ ಬಟ್ ಓಡಿಸಲ್ಲ ಫ್ರೆಂಡ್ಸ್. ಒಂದು ಏನು ಅಂತಂದರೆ ಲಾಂಗ್ ಟೈಮ್ ನನ್ನ ಕುರ್ಸ್ಕೊಂಡು ಲಾಂಗ್ ಟೈಮ್ ಅಂತ ಹೇಳ್ತಿದ್ರೆ ಗೊತ್ತಿಲ್ಲ ಎಷ್ಟು ಯಾವಾಗಿಂದ ಓಡಿಸೋದು ಅಂತ. ಜಾಸ್ತಿ ಓಡಿಸಲ್ಲ, ಅವಳಿಗೆ ಕಾಲು ಇಟ್ಕಲ್ಲ ನಮ್ಮ ಗಾಡಿಯಲ್ಲಿ. ನೋಡಿ ಫ್ರೆಂಡ್ಸ್, ಇವಳು ಗಾಡಿ ಥರ ಕೂದಳು. ಭಯ ನಂಗೆ. ಎಲ್ಲಿ ಅಂತ ನೋಡ ತೆಗಿ ಅಂತಲ್ಲ, ತೆಗಿತಾನೆ ಇರ್ತೀನಿ ನೋಡ್ಸಿರಿ ಪಾಟಿಗೆ. ಎಲ್ಲಿ ಫ್ರೆಂಡ್ಸ್ ತೆಗಿ, ನಾನು ತೆಗಿತಾನೆ ಇರ್ತೀನಿ. ಎಲ್ಲಿ ಅಂಗಡಿ ನೋಡು ಫಸ್ಟ್. ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ. ಎಲ್ಲಿ ಹೋಗ್ತಾ ಇದ್ದೀವಿ? ಬಾರ್ಗೆ ಹೋಗ್ಬೇಕಾ? ಬಾರ್ಗೆ ಅವ್ರು ತಂದಿಲ್ಲ. ನೀರು ಕಲ್ಲನ್ನು ಕತ್ತರಿಸುವ ಶಕ್ತಿ ಲೈಟ್ಸ್ ಇಲ್ಲ ಯಾಕೆ? ನಂದು ಯಾರು ಮಾಡಲ್ಲ. ನಮ್ಮೆಲ್ಲ ಒಂದೇ ಸಲ ಕುತ್ಕೊಂಡು ಯಾರು ನನ್ನ ತರಿಸಿಲ್ಲ, ಅದಕ್ಕೆ ನಾನೇ ತರಿಸ್ಕೊಂಡೆ. ಹೋದಿದ್ರೆ ಸೆಕೆ. ಫ್ಯಾಕ್ಟ್ರಿ ಹೋಗ್ತಾರೆ ನೋಡಿ. ಈ ಕವರ್ ರೆಡಿ. ಏನು ಹೇಳು ನೀವು? 28 ಇಯರ್ಸ್ ಆದಮೇಲೆ ಇದೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ.
ಇದೇ ಆನಿವರ್ಸರಿ ಅಂದರೆ ಇನ್ನೆಲ್ಲ ಯಾವ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ರು ಗೈಸ್ ಏನು ಗೊತ್ತಾ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಅವಾಗಿಂದ ನೋಡು ನೋಡು ಅಂದರೆ ಆ್ಯಕ್ಚುಲಿ ಇವರು ವೆಜ್ಜು ಅವರು ವೆಜ್ಜು ಅವ್ರೇನಕ್ಕೆ ವೆಜ್ಜು ನಮ್ಗೇನು ವೆಜ್ ಎಲ್ಲ ಅವ್ರಿಗೆ ಇವ್ರ ಮನೆಯದು ರೆನೋವೇಟ್ ಮಾಡಿಸಿದ್ರು, ಅದಕ್ಕೆ ಪೂಜೆ ಮಾಡಿಸಿದ್ರು, ಅದಕ್ಕೆ ಇವ್ರು ವೆಜ್ಜು ಹೋಮ ಮಾಡಿಸಿದ್ದಾರೆ ಅದಕ್ಕೆ. ಹೋಮ. ಇವ್ರೇನಕ್ಕೆ ಅಂದರೆ ಇವತ್ತು ಸತ್ಯನಾರಾಯಣ ಪೂಜೆಗೆ ಹೋಗಿ ಬಂದಿದ್ದಾರೆ, ಅದಕ್ಕೆ ಇವತ್ತು ವೆಜ್ಜು, ನಾವೆಲ್ಲ ನಾನ್ ವೆಜ್. ನೀವು ವೆಜ್ ಅವರು ಫಸ್ಟ್ ಹೇಳಿ. ಎಣ್ಣೆ ಬದನೆಕಾಯಿ ತಿಂದು ಎಣ್ಣೆ ಬದನೆಕಾಯಿ ಅಂತೆ ಎಲ್ಲ ತಿಂದ್ಬಿಟ್ಟು ಏನು ಲಕ್ಷ್ಮೀ ಶ್ರೀ ಎಣ್ಣೆ ಬದನೆಕಾಯಿ. ಎಷ್ಟು ಓವರಾಗಿ ಆಡ್ತಾನೆ ಗೊತ್ತಾಗೋಯ್ತು ನೋಡಿ. ನಾನು ಟ್ರೈ ಮಾಡ್ತೀನಿ. ಇಟ್ಕೊಂತೀನಿ ತಿಂತೀನಿ. ಚಿನಿ ಬೇಕಾ ನಿಮಗೆ? ಮೈಸೂರು ಪನ್ನೀರ್ ಟಿಕ್ಕಾ ಕೇಕ್ ನೆತ್ತಿಕ್ಕಿದ್ರೆ ಅವಣ್ಣ ಅದನ್ನ ತಿನ್ನಕ್ಕೆ ಹೋಗೈತೆ ನೋಡ್ರಿ. ಒಂದೇ ಬೈಟ್ ಅಂತಾನೆ ಅನ್ನೋದು ನಂಗೆ ಅದು ಐಡಿಯಾ ಇಲ್ಲ. ಯಾರು ಮುಗಿದ್ರೆ ಒಂದೊಂದು ಮುಗಿಲ್ಲ ಗೈಸ್. ನೆಕ್ಸ್ಟ್ ವಾರ ಮೀಟ್ ಆಗೋಣ ನಾನು ಚಿನಿ. ಬಾಯ್ ತೇಜು, ಬಾಯ್ ಗಾಯ್ಸ್, ಬಾಯ್ 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 ಬಾಯ್.